ಮಕ್ಳಿಗೆ ಡಿಸಿಷನ್ ತಗೋ ಅನ್ನೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ ಪೇರೆಂಟ್ಸ್ ಮೇಡಮ್? ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಎಲ್ಲಾರ ಮನೆಯಲ್ಲೂ ಎಲ್ಲಾ ಪೇರೆಂಟ್ಸ್ ಒಂದೇ ಮೆಂಟಾಲಿಟಿ ಇರೋದಿಲ್ಲ. ಯಾಕಂತಂದ್ರೆ ಇವಾಗ ನಾನು ಹೇಳ್ತೀನಿ, ಸರಿ ನೀನೇನೋ ಮಾಡ್ತಿದ್ಯಮ್ಮ, ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಯೋಚನೆ ಮಾಡು ಅಂತ ನಾನು ಹೇಳ್ತೀನಿ. ಕೆಲವೊಂದ್ ಪೇರೆಂಟ್ಸ್ ಇಲ್ಲ ನಾನ್ ಹೇಳಿದ್ದೇನೆ ನೀನ್ ಮಾಡ್ಬೇಕು ಅನ್ನೋ ಪೇರೆಂಟ್ಸ್ ಇರ್ತಾರೆ. ಯಾಕಂದ್ರೆ ಅದೊಂದ್ ಲೈನ್ ಹಾಕ್ಬಿಟ್ಟಿರ್ತಾರೆ ಪೇರೆಂಟ್ಸ್ ಮಕ್ಕಳಿಗೆ. ಸೊ ನಾನ್ ಹೇಳಿದ್ರೆ ನೀನ್ ಕೇಳು, ನೀನ್ ಹೇಳಿದ್ರೆ ನಾನ್ ಕೇಳಕ್ ಆಗಲ್ಲ ಅನ್ನೋ ತರ ಇರ್ತಾರೆ. ಬಟ್ ಆ ತರ ಪೇರೆಂಟ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಮಕ್ಳು ಏನ್ ಮಾಡ್ಬೇಕು ಅಂತಿದ್ದಾರೆ ಅವ್ರನ್ನ ಅದನ್ನ ಮಾಡಕ್ ಬಿಡಿ. ಯಾಕಂತಂದ್ರೆ ನನ್ನ ಒಪಿನಿಯನ್, ನನ್ ಮೈಂಡ್ ಸೆಟ್ ಬೇರೆ ಇರುತ್ತೆ, ನನ್ ಮಕ್ಕಳದು ಬೇರೆ ಇರುತ್ತೆ. ಅವ್ರ ಮೈಂಡ್ ಸೆಟ್, ಅವ್ರ ಒಪಿನಿಯನ್ಸ್ ಬೇರೆ ಇರುತ್ತೆ. ಅವ್ರು ನಾನ್ ಈ ತರ ಇರ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ಇಲ್ಲ ನನಗ್ ನೀನ್ ಈ ತರ ಇರ್ಬೇಕು ಅಂತ ನಾನ್ ಹೇಳಿದ್ರೆ ಅವ್ರು ಯಾವತ್ತೂ ನಮ್ ದಾರಿಗೆ ಬರಲ್ಲ. ಅವ್ರಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡಕ್ ಬಿಡಿ. ಖಂಡಿತವಾಗ್ಲೂ ಅವ್ರ ಅದ್ರ ಸಕ್ಸಸ್ ನೋಡ್ತಾರೆ. ನಾವು ನಮ್ ಚೈಲ್ಡ್ಹುಡ್ ಅಲ್ಲೂ ನಾವು ನೋಡಿದೀವಿ, ಫ್ರೀಡಮ್ ಅನ್ನೋದು ಇರ್ಲಿಲ್ಲ. ಫ್ರೀಡಮ್ ಕೊಡ್ಬೇಕು, ಎಲ್ಲಿ ನಾವು ಸ್ಟ್ರಿಕ್ಟ್ ಮಾಡ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಮಾಡ್ಬೇಕು. ಆ ಫ್ರೀಡಮ್ ಕೊಟ್ಟಿದೀವಿ ಅಂತ ಅವರು ಅದನ್ನ ಯಾವ ರೀತಿ ತಗೊಂಡ್ಬೇಕು ಅದು ಇಂಪಾರ್ಟೆಂಟ್. ಫ್ರೀಡಮ್ ಕೊಟ್ಟಿದ್ದಾರೆ, ಮನೆಯಲ್ಲಿ ಬಿಡಪ್ಪ ಅರ್ಧರಾತ್ರಿಗೆ ಹೋದ್ರು ನಡೆಯುತ್ತೆ, ತಪ್ಪು ಅದು. ಅರ್ಧರಾತ್ರಿಗೆ ಹೋಗು ಪರವಾಗಿಲ್ಲ, ಏನಕ್ಕೆ ಹೋಗ್ತಿದ್ಯಾ, ಅದರಲ್ಲೊಂದು ವ್ಯಾಲ್ಯೂಬಲ್ ಪಾಯಿಂಟ್ ಇದ್ಯಾ, ಅದು ಇಂಪಾರ್ಟೆಂಟ್. ನಾನು ಕಬಡ್ಡಿ ಪ್ಲೇಯರ್ ಆಗಿದ್ದೆ, ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಸಿಕ್ತು, ಅದೆಲ್ಲ ಬಿಟ್ಟೆ. ನನ್ ತಂದೆ ಬೈಯೋರು, ಸೋಂಬೇರಿ ನೀನು, ನಿನ್ನಷ್ಟು ದುರಾಂಕಾರ ಯಾರಿಗೂ ಇಲ್ಲ, ನನ್ನ ಇಂಟ್ರೆಸ್ಟ್ ಏನು, ನಾನು ಏನಾದ್ರೂ ಮಾಡ್ತೀನಿ ನನ್ ಓನ್ ಆಗೆ. ನಮ್ಮಮ್ಮ ಅದಕ್ಕೆ ಸಪೋರ್ಟ್ ಮಾಡೋರು ಮ್ಯಾಮ್. ಅಮ್ಮ ನನಗೆ ನೀನ್ ಮಾಡು ಅವ್ರು ಸಪೋರ್ಟ್ ಮಾಡಿದ್ಕೆ, ಆ ಫ್ರೀಡಮ್ ಬಿಟ್ಟಿದ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಈ ಸಂಸ್ಥೆ ಕಟ್ಟಿದ್ದೀನಿ.